ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇವತ್ತಿನ ಬ್ಲಾಗ್ ಏನಂದ್ರೆ ಅ ಡೇ ಇನ್ ಮೈ ಲೈಫ್. ಸೊ ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಸೊ ನನ್ನ ಡೇ ಅನ್ನು ನಾನು ನಿಮ್ ಜೊತೆ ಶೇರ್ ಮಾಡೋಣ ಅಂತ ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹೌ ಇಟ್ ಗೋಸ್ ಅಂತ. ಸೊ ನೋಡೋಣ, ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ 7 o'clock ನಾನು ಎದ್ದಿದ್ದೀನಿ. ಸೊ 7 o'clock ಎದ್ದ ನಂತರ ನಾನು ಫ್ರೆಶ್ ಅಪ್ ಆಗಿ ದೇವರಿಗೆ ನಮಸ್ಕಾರ ಮಾಡಿ ಇವಾಗ 1 glass ಹಾಟ್ ವಾಟರ್ ಕುಡಿತಾ ಇದ್ದೀನಿ. ಸೊ ಲ್ಯೂಕ್ ವಾರ್ಮ್ ವಾಟರ್ ಅಂತ ಹೇಳ್ತಾರೆ ನೋಡಿ. ಸೊ ಅದಕ್ಕೆ 1 tablespoon ಆಫ್ ಟರ್ಮರಿಕ್ ಪೌಡರ್ ಹಾಕಿ. ಸೊ ನೀವು ಕುಟ್ಟಿ ಮಾಡಿ ಪುಡಿ ಮಾಡಿರೋ ಪೌಡರ್ ಅದೇ ಇನ್ನೂ ಒಳ್ಳೇದು. ಅದಿಲ್ಲ ಅಂದ್ರೆ ಸಿಟಿಯಲ್ಲೆಲ್ಲ ರೆಡಿಮೇಡ್ ಪೌಡರ್ ಸಿಗುತ್ತೆ, ಟರ್ಮರಿಕ್ ಪೌಡರ್, ಅದನ್ನು ಯೂಸ್ ಮಾಡಿ. ಸೊ ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಆದ್ರೆ ಊರಲ್ಲಿ ಆದ್ರೆ ನಾನು ಕುಟ್ಟಿ ಪುಡಿ ಮಾಡಿರೋ ಪೌಡರ್ ಅನ್ನ ಯೂಸ್ ಮಾಡ್ತೀನಿ. ಸೊ ಅದು ತುಂಬಾ ಒಳ್ಳೇದು ಹೆಲ್ತ್ಗೆ, ಯಾಕಂದ್ರೆ ಅದು ಪ್ಯೂರ್ ಪೌಡರ್ ಆಗಿರುತ್ತೆ. ಹಾಗಾಗಿ 1 glass ಲೂಕ್ ವಾರ್ಮ್ ವಾಟರ್ಗೆ ಟರ್ಮರಿಕ್ ಪೌಡರ್ ಹಾಕುವ ಬೆನಿಫಿಟ್ ಏನಂದ್ರೆ, ಸೊ ನಿಮ್ಮ ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ. ಅದಲ್ಲದೆ ಯಾರಿಗಾದ್ರೂ ಲೋ ಎನರ್ಜಿ, ವೀಕ್ನೆಸ್ ಎಲ್ಲ ಇದ್ರೆ ತುಂಬಾ ಒಳ್ಳೇದು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ. ಅದಲ್ಲದೆ ನಿಮ್ಮ ಸ್ಟಮಕ್ ಅಲ್ಲಿ ಏನಾದ್ರು ಬ್ಯಾಡ್ ಟಾಕ್ಸಿನ್ ಇದ್ರೆ, ನೆನ್ನೆ ಏನಾದ್ರು ಆಯಿಲಿ ಪದಾರ್ಥವನ್ನು ತಿಂದಿದ್ರೆ ಅದನ್ನು ಹೊರಗಡೆ ಹಾಕೋಕೆ ಈ ಟರ್ಮರಿಕ್ ವಾಟರ್ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಲ್ಯೂಕ್ ವಾರ್ಮ್ ವಾಟರ್ಗೆ 1 tablespoon ಟರ್ಮರಿಕ್ ಪೌಡರ್ ನ ಹಾಕಿ ತಗೊಳ್ಳಿ. ನಿಮ್ಮ ಹೆಲ್ತ್ ಗೆ ತುಂಬಾ ಒಳ್ಳೇದು. ಇಮ್ಯುನಿಟಿ ಪವರ್ ಅನ್ನು ಬೂಸ್ಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಅಲ್ಲದೆ ನಿಮ್ಮ ಹೊಟ್ಟೆಯಲ್ಲಿ ಬ್ಯಾಡ್ ಟಾಕ್ಸಿನ್ ಏನಾದ್ರೂ ಇದ್ರೆ, ಅಲ್ಲದೆ ಆಯಿಲಿನ ಅಂಶ ಏನಾದ್ರು ಇದ್ರೆ ಅದನ್ನು ಹೊರಗಡೆ ಹಾಕೋಕೆ ಈ ಟರ್ಮರಿಕ್ ವಾಟರ್ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ನೆನ್ಪಲ್ಲಿ ತಗೊಳ್ಳಿ. ಅಂದ್ರೆ ಆಲ್ಟರ್ನೇಟಿವ್ ಡೇಸ್ ತಗೋಬಹುದು. ಇವತ್ತು ತುಂಬಾ ಕೋಲ್ಡ್ ಇದೆ. ನೆನ್ನೆ ರಾತ್ರಿ ತುಂಬಾ ಚಳಿ ಇತ್ತು. ಅದು ಬೇರೆ ನಂಗೆ ಕೋಲ್ಡ್ ಸ್ಟಾರ್ಟ್ ಆಗಿದೆ. ಹೆವಿ ಕೋಲ್ಡ್ ಆಯ್ತು ನಿನ್ನೆ ನಂಗೆ. ಹಾಗೆ ನಂಗೆ ಥ್ರೋಟ್ ಪೇನ್ ಬೇರೆ ಸ್ಟಾರ್ಟ್ ಆಗಿದೆ. ಹಾಗೆ ನನ್ನ ವಾಯ್ಸ್ ಬೇರೆ ಹೋಗಿದೆ, ಸ್ವರ ಚೇಂಜ್ ಆಗಿದೆ. ಯಾಕಂದ್ರೆ ನಂಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಥ್ರೋಟ್ ಪೇನ್ ಆಗಿದೆ. ಸೊ ನಿನ್ನೆಯಿಂದ ನನ್ನ ವಾಯ್ಸ್ ಸರಿ ಇಲ್ಲ. ಸೊ ನಿಮ್ಗೆ ಇರಿಟೇಟ್ ಅನ್ಸ್ಬೋದು ನನ್ನ ವಾಯ್ಸ್ ಇಂದ. ಪ್ಲೀಸ್ ಬೇರ್ ಮಾಡ್ಕೊಳ್ಳಿ, ಬೇಜಾರ್ ಮಾಡ್ಕೋಬೇಡಿ. ಕೋಲ್ಡ್ ಆಗಿರೋದ್ರಿಂದ ನನ್ನ ವಾಯ್ಸ್ ಈ ತರ ಇದೆ. ಸೊ ಬೇಗ ನನ್ನ ಈ ವಾಟರ್ ಕುಡ್ದಾದ ನಂತರ ನಂದು ಡೈಲಿ ವರ್ಕೌಟ್, ಯೋಗ ಸ್ಟಾರ್ಟ್ ಮಾಡ್ಬೇಕು. 1 minute later. ಫೈನಲಿ ನನ್ನ ಯೋಗ ಮತ್ತೆ ವರ್ಕೌಟ್ ಕಂಪ್ಲೀಟ್ ಆಯ್ತು. ಫೀಲಿಂಗ್ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ವರ್ಕೌಟ್ ಮಾಡಿ ಸ್ವೆಟ್ ಆದ ತಕ್ಷಣ ನಮ್ಮ ಬಾಡಿಯಲ್ಲಿರೋ ಬ್ಲಡ್ ಸೆಲ್ಸ್, ನರ್ವ್ ಸಿಸ್ಟಮ್, ಹಾಗೆ ಬೋನ್ಸ್, ಮಸಲ್ಸ್ ಎಲ್ಲ ಆಕ್ಟಿವ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅದಲ್ಲದೆ ಸ್ವೆಟ್ ಆದ ತಕ್ಷಣ ನಮ್ಮ ಬಾಡಿಯಲ್ಲಿರೋ ನೆಗೆಟಿವ್ ಟಾಕ್ಸಿನ್ ಎಲ್ಲ ರಿಲೀಸ್ ಆಗಿ ನಮ್ಗೆ ಪಾಸಿಟಿವ್ ಫೀಲ್ ಆಗುತ್ತೆ. ಸೊ ವರ್ಕೌಟ್ ಮಾಡಿದ್ರೆ ನಮ್ಗೆ ಏನೋ ಒಂದು ಡೇ ಕಂಪ್ಲೀಟ್ ಅಂತ ಫೀಲಿಂಗ್ ಆಗುತ್ತೆ. ಸೊ ಫೈನಲಿ ಮೈ ಡೇ ಕಂಪ್ಲೀಟೆಡ್. ಸೊ ಐ ಆಮ್ ರಿಲ್ಯಾಕ್ಸ್ಡ್, ಹ್ಯಾಪಿ. ಹಾಗೆ ನೀವೆಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಒಂದು 30 to 45 minutes ನಿಮ್ಗೆ ಅಂತ ರಿಸರ್ವ್ ಆಗಿಡಿ ನಿಮ್ಮ ಹೆಲ್ತ್ಗೋಸ್ಕರ. ಸೊ ಯೋಗ ಮಾಡಿ, ವರ್ಕೌಟ್ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಪ್ರಾಣಾಯಾಮ ಮಾಡಿ, ನಿಮ್ಗೆ ಯಾವ್ದೆಲ್ಲ ಎಕ್ಸರ್ಸೈಸ್ ಆಗುತ್ತೆ, ನಿಮ್ಮ ಬಾಡಿ ಸಪೋರ್ಟ್ ಮಾಡುತ್ತೆ, ಆ ವರ್ಕೌಟ್ ಮಾಡಿ, ಎಕ್ಸರ್ಸೈಸ್ ಮಾಡಿ. ಎಲ್ಲರೂ ಫಿಟ್ ಆಗಿರಿ, ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ ಅಂತ ನಾನು ಕೇಳ್ಕೊತೀನಿ.
ಸೊ ಬನ್ನಿ ನಮ್ಮ ಡೇ ಸ್ಟಾರ್ಟ್ ಮಾಡೋಣ. ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಫಸ್ಟ್ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮೊದಲು ಏನಾದ್ರೂ ಅವೈಲೇಬಲ್ ಇರುವ ಫ್ರೂಟ್ಸ್ ಅನ್ನು ತಿಂತೀನಿ. ಸೊ ಇವತ್ತು ಬನಾನಾ ಇದೆ, ಬನಾನಾ ತಿನ್ಬೇಕು. ಸೊ ಬನಾನಾ ತಿಂದಾದ ನಂತರ ಒಂದು 5-10 ನಿಮಿಷ ಬಿಟ್ಟು ಅಂತ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಡೇ. 2 hours later. ಗೈಸ್ ಫೈನಲಿ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಯ್ತು. ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ವರ್ಕ್ ಫ್ರಮ್ ಹೋಮ್ಗೆ ಕುತ್ಕೊಂಡಿದ್ದೀನಿ, ಲಾಗಿನ್ ಆಗಿದ್ದೀನಿ. ಸೊ ಈಗ ಟೈಮ್ ಬಂದು 11 o'clock ಆಗಿದೆ. ಸೊ ನನ್ನ ಆಫೀಸ್ ಟೈಮಿಂಗ್ ಬಂದು 11 to 8. ಸೊ ನೋಡಿ ಇವಾಗಷ್ಟೇ ಲಾಗಿನ್ ಆಗಿದ್ದೀನಿ. ಸೊ ವರ್ಕ್ ಫ್ರಮ್ ಹೋಮ್ ಇದ್ದಿದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ತುಂಬಾ ಜನ ಕೇಳ್ತೀರಾ ಲೈಕ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ, ವರ್ಕ್ ಫ್ರಮ್ ಹೋಮ್ ಜೊತೆಗೆ ಮನೆ ಕೆಲಸ ಎಲ್ಲ. ಸೊ ವರ್ಕ್ ಫ್ರಮ್ ಹೋಮ್ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಯೂಟ್ಯೂಬ್ ಎಡಿಟಿಂಗ್ ಎಲ್ಲ ಮಾಡಿ ಇದೆಲ್ಲ ಮ್ಯಾನೇಜ್ ಮಾಡ್ಕೋತೀನಿ. ಸೊ ಮಾಡ್ಕೋಬೇಕಾಗುತ್ತೆ ಇಫ್ ಯು ರಿಯಲಿ ವಾಂಟ್ ಟು ಫಾಲೋ ಯುವರ್ ಪ್ಯಾಷನ್. ಗೈಸ್ ಬನ್ನಿ ಇವಾಗ ಟೈಮ್ ಬಂದು 2 o'clock ಆಗಿದೆ. ಲಂಚ್ ಬ್ರೇಕ್ ಆಗಿದೆ. ಸೊ ಇನ್ನು ಲಂಚ್ ಮಾಡಿ ಬರೋದು ನೋಡ್ಬೇಕು. ಗೈಸ್ ಇವಾಗ ಈವ್ನಿಂಗ್ ಆಗಿದೆ. ಈವ್ನಿಂಗ್ ಟೈಮ್ ಬಂದು 5:19 ಆಗಿದೆ. ಸೊ ಇವಾಗ ಕಾಫಿ ಬ್ರೇಕ್. ಬೇಗ ಕಾಫಿ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರೋಣ. ಸೊ ಬೇಗ ಕೆಲಸ ಮುಗಿಸೋದು, ಯಾಕಂದ್ರೆ ಇವತ್ತು ತುಂಬಾ ಕೆಲಸ ಇತ್ತು. ಇನ್ನೂ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ. ಕೆಲಸ ಮುಗಿಸಿ ಆದ ನಂತರ ನಂಗೆ ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸಿ ಅದಾದ ನಂತರ ಕುಕಿಂಗ್ ಮಾಡಬೇಕು. ಅಡಿಗೆ ಎಲ್ಲ ಮಾಡಿ ಅದ್ರ ದೇವರಿಗೆ ಪೂಜೆ ಮಾಡಬೇಕು, ಫ್ರೆಶ್ ಅಪ್ ಎಲ್ಲ ಆಗಿ. ಸೊ ಸ್ವಲ್ಪ ಕೆಲಸ ಇದೆ ಇವತ್ತು ಫ್ರೈಡೆ ಆದ್ರಿಂದ. ಸೊ ಬೇಗ ಕೆಲಸ ಮುಗಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಐ ಆಮ್ ಡನ್ ಫಾರ್ ದ ಡೇ. ಫೈನಲಿ ಕಂಪ್ಲೀಟ್ ಆಯ್ತು. ಫೈನಲಿ ನನ್ನ ವರ್ಕ್ ಕಂಪ್ಲೀಟ್ ಆಯ್ತು. ಇನ್ನು ವೀಕೆಂಡ್, ಎಲ್ಲರಿಗೂ ಹ್ಯಾಪಿ ವೀಕೆಂಡ್ ಅಂತ ಹೇಳ್ತೀನಿ. ಸೊ ಇನ್ನು ಲಾಗೌಟ್ ಮಾಡಿ ಆಯ್ತು. ಗೈಸ್ ಫೈನಲಿ ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ಸೊ ಇಟ್ ವಾಸ್ ಅ ಬ್ಲೆಸ್ಡ್ ಫ್ರೈಡೆ ಅಂತ ಹೇಳ್ಬೋದು, ಬ್ಲೆಸ್ಡ್ ಡೇ ಅಂತ ಹೇಳ್ಬೋದು. ಸೊ ಇವಾಗಷ್ಟೇ ಪೂಜೆ ಎಲ್ಲ ಮುಗಿಸಿ ಡಿನ್ನರ್ ಎಲ್ಲ ಆಗಿ ಸೊ ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹೀಗೆ ನನ್ನ ಎಲ್ಲ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.